ವಯಸ್ಸಾಗೋದು ಗೊತ್ತಾಗಲ್ಲ, ಸತ್ತೋಗೋದು ಗೊತ್ತಾಗಲ್ಲ. ಬೇಗ ಬೇಗ ಒಂದೊಂದು ವರ್ಷ 2 ವರ್ಷ ಒಂದೊಂದು ಸಿನಿಮಾದಲ್ಲಿ ಓಡ್ತಾನೆ ಇರುತ್ತೆ. ತಿರುಗಿ ನೋಡಿದ್ರೆ ಇಷ್ಟೊಂದು ಆಗೋಯ್ತಾ ಅಯ್ಯಯ್ಯೋ ಅಂತ ಅದು ಅನ್ಸ್ತಾ ಇರುತ್ತೆ ಅವಾಗ. ಅದಕ್ಕೆ ನೋಡಿ, ನೀವೆಲ್ಲ ಅಷ್ಟು ಹೇಳ್ತಾ ಇದ್ರು ಪ್ರತಿ ಎಲ್ಲೋ ನಿಂತ್ಕೊಂಡು ರೋಡಲ್ಲಿ ಫೋಟೋ ತೆಗೆಸ್ಕೊಳಕ್ ಬರೋರು ಕೇಳಂಗಾಗ್ಬಿಟ್ಟಿದೆ ಇವಾಗ. ನಮಗ್ ಗೊತ್ತಾಗಿಲ್ಲ, ನಾನಿನ್ನೂ 27 ವರ್ಷ, ಬಟ್ ನೋಡೋರ್ಗೆ ಏನ್ ಮಾಡಕ್ಕೆ ನಿಂತ್ಬಿಟ್ಟಿದೆ ಸರ್. 27 ವರ್ಷಕ್ಕೆ ನೀವು ಹಾಗೆ ಇರ್ತೀರಾ ಬಿಡಿ. ಅದೇ ಕೇಳೋಣ ಅಂತಿದ್ದೆ, ನೀವು ಮಾಡೋ ಸಿನಿಮಾಗಳೆಲ್ಲ ಟ್ರೆಂಡಿಂಗು, ಆದ್ರೆ ನಿಮ್ ಮ್ಯಾರೇಜ್ ಮಾತ್ರ ಪೆಂಡಿಂಗು ಅಂತ ತಾರಮ್ಮ ಹೇಳ್ತಾನೆ ಇದಾರೆ. ಸೊ ಯಾವಾಗ ಊಟ ಹಾಕ್ಸ್ತೀರಾ ಎಲ್ಲಾರ್ಗು? ಆಗಣ ಬಿಡಿ, ಎಲ್ಲ ವೇದಿಕೆಯಲ್ಲೂ ಕೇಳ್ತೀರಾ, ಅದೇ ಹೇಳ್ತಿರೋದು ರೋಡಲ್ಲಿ ಕೇಳಕ್ ಶುರು ಮಾಡಿದ್ದಾರೆ ಅಂತ. ಪ್ರಮಾಣ ಮಾಡಿದೀನಿ ತಾನೆ, ಕೋಟಿ ಚೆನ್ನಾಗಾಗ್ಲಿ ಪಕ್ಕ. ಚೆನ್ನಾಗಾಗ್ಲಿಲ್ಲ ಅಂದ್ರೆ ಬಿಡಲ್ಲ, ತಾರಮನೆ ಮದುವೆ ಮಾಡಿಸ್ಬಿಡ್ತಾರೆ. ಇನ್ನೊಂದು ತಾರಮ್ಮ ಆಗ್ಲೇ ಹೇಳ್ದಂಗೆ, ನಂದು ತಾರಮ್ಮದು ರಂಗಣ್ಣ ರಘುವರ್ದು ಇದು ಆಟ್ರಿಕ್ ಕಾಂಬಿನೇಷನ್. ಬಡವರಾಸ್ಕಲ್ ಸೂಪರ್ ಹಿಟ್, ನಾನೇ ನಟ ಮತ್ತೆ ನಿರ್ಮಾಪಕ. ಅದರಲ್ಲಿ ಟಗರು ಪಲ್ಯ ನಾನು ಓನ್ಲಿ ನಿರ್ಮಾಪಕ, ಬಟ್ ಕಾಂಬಿನೇಷನ್ ಸೂಪರ್ ಹಿಟ್. ಕೋಟಿಲು ಅದು ರಿಪೀಟ್ ಆಗುತ್ತೆ, ಯಾಕೆಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ, ಖಂಡಿತ ತುಂಬಾ ಚೆನ್ನಾಗಿದೆ ಸಿನಿಮಾ. ನಾನು ಕರಂ ಸರ್ದು ಈ ಪ್ರಶ್ನೆ ಕೇಳಿದೆ. ಇಲ್ಲಿ ನೋಡಿ ಪೋಸ್ಟರ್ ಅಲ್ಲೆಲ್ಲ ನೋಡ್ತಾ ಇದ್ದೀವಿ, ದುಡ್ಡು ಗಂಟ್ಲಿಗೆ ಬಂದು ಸಿಕ್ಕಾಕೊಂಡ್ಬಿಟ್ಟಿದೆ. ಸೊ ನಿಮಗೆ ಆತರ ಉಸಿರು ಕಟ್ಸಿದ್ಯಾ ದುಡ್ಡು ಯಾವತ್ತಾದ್ರೂ? ದುಡ್ಡು ಡೆಫಿನೆಟ್ಲಿ ಉಸಿರು ಕಟ್ಸುತ್ತೆ. ಉಸಿರು ಕಟ್ಟೋದು ಅಂದ್ರೆ ಯಾವ ತರ ಅಂದ್ರೆ? ಅದು ಈಗಿರೋ ಸಿಚುವೇಶನ್ಗೆ ಮೋಸ್ಟ್ಲಿ ಜಾಸ್ತಿ ಆಗಿ ಏನಾದ್ರೂ ಉಸಿರು ಕಟ್ಟಿದ್ಯಾ? ಮುಂಚೆ ಆದ್ರೆ ಸ್ವಲ್ಪ ಕಷ್ಟ. ಅಲ್ಲ, ದುಡ್ಡು ಆಕ್ಚುಲಿ ಜಾಸ್ತಿ ಬರ್ತಾನೆ ಉಸಿರು ಕಟ್ಸೋದು. ಕಮಿಟ್ಮೆಂಟ್ಸ್ ಜಾಸ್ತಿ ಆಗುತ್ತಲ್ಲ, EMI ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ. ಒಂಚೂರು ಹಂಗ್ ಮಾಡೋಣ, ಹಿಂಗ್ ಮಾಡೋಣ, ಇನ್ನೊಂಚೂರು ಇನ್ವೆಸ್ಟ್ ಮಾಡೋಣ, ಇಲ್ಲೇನೋ ಮಾಡೋಣ, ಪ್ರೊಡಕ್ಷನ್ ಮಾಡೋಣ, ಹಂಗೆ ಇನ್ವೆಸ್ಟ್ಮೆಂಟ್ಗಳು ಮಾಡ್ತಾ ಮೋಸ್ಟ್ಲಿ ಗಂಟ್ಲಿಗೆ ಬರುತ್ತದು. ಇಲ್ಲ ಅಂದಿದ್ರೆ ಅದಕ್ಕಿಂತ ಮುಂಚೆ ಏನು ಅನಿಸ್ತಾ ಇರಲಿಲ್ಲ. ಇರೋದ್ರಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಓಡಾಡ್ಕೊಂಡು ಏನಿರ್ತಿತ್ತು, ಒಂದು TVS ಒಂದು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡ್ಕೊಂಡು ಆರಾಮಾಗಿರ್ತಾ ಇತ್ತು. ನೋಡಿ, ಬಟ್ಟೆ ಗಿಟ್ಟ ಎಲ್ಲ ಹಾಕೊಳಕ್ ಯೋಚನೆ ಮಾಡಿ ಸಿಕ್ಕಿದೊಂದು ಸಿಗಾಕೊಂಡು ಬರ್ತಾ ಇದ್ದು. ಇವಾಗ ಹಂಗಲ್ಲ, ನೀನ್ ಚೆನ್ನಾಗೇ ಕಾಣ್ಬೇಕು ಅಂತೆಲ್ಲ ಕಂಪಲ್ಷನ್ಸ್ ಎಲ್ಲ ಬರುತ್ತೆ, ಅದಕ್ಕೆ ಹಿಂಗೆಲ್ಲ ಹಾಕೊಂಡು ಓಡಾಡ್ಬೇಕು. ನೋಡಿ ಏನ್ ಬಟ್ಟೆ ಹಾಕೋಬೇಕಪ್ಪ, ಯಾರೇನ್ ಹಾಕೊಂಡಿದ್ದಾರೆ ಅಂತ. ಕಾಣಿಸ್ತಾ ಇದೀರಾ ಸರ್. ಸಿಕ್ಕಿದ್ ಸಿಗಾಕೊಂಡು ಓಡಾಡೋದು ಅದು ಚಂದ ಒಂಥರ. ಆಲ್ ದ ಬೆಸ್ಟ್. ಕೋಟಿ ಸಿನಿಮಾದ ಟ್ರೈಲರ್ ನೋಡಿದ್ಮೇಲೆ ಸಿನಿಮಾದ ಬಗ್ಗೆ ನಿರೀಕ್ಷೆ ಸಾಕಷ್ಟು ಜಾಸ್ತಿ ಆಗಿದೆ. ಕ್ಲಾಸ್ ಮಾಸ್ 2 ಶೇಡ್ನಲ್ಲೂ ನಿಮ್ಮನ್ನ ನಾವು ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಜೂನ್ 14ನೇ ತಾರೀಕು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಾರೆ. ಕೋಟಿ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.